ಅರಬಾವಿ ಗ್ರಾಮದ ಶಕ್ತಿ ದೇವರಾದ ಹನುಮಂತ ದೇವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಅಮೃತ ಯೋಜನೆ 2 ಇದರ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಂತ ಮೂಡಲಗಿ ಪುರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾಗನೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಲ್ಲೋಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅರಬಾವಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪುರಸಭಾ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರಿಗೆ, ಗ್ರಾಮದ ಹಿರಿಯರಿಗೆ, ಗುರು ಹಿರಿಯರಿಗೆ, ನಮಗೆಲ್ಲರಿಗೂ ಮತ್ತೊಂದ್ಸಲ ಅನಂತ ಸ್ವಾಗತ ಬಯಸುತ್ತೇನೆ. ತಾವೆಲ್ಲರೂ ಯಾಕಂದ್ರೆ ಬಹಳ ಗಡಬಡಿಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯ್ತು. ಯಾಕಂದ್ರೆ 3 ದಿವಸನಾಗ ಕಾರ್ಯಕ್ರಮ ಫಿಕ್ಸ್ ಮಾಡೋದೈತೆ. ಯಾಕಂದ್ರೆ ಅವ್ರ ಕಾಂಟ್ರಾಕ್ಟ್ ಆಗ ಟೆಂಡರ್ ಆಗಿ ಭಾಳ ದಿವಸ ಆಯ್ತು. ಕೆಲಸ ಬೇಗನೆ ಪ್ರಾರಂಭ ಮಾಡ್ಬೇಕಂದಾಗ ಜಲ್ದಿ ಅರ್ಜೆಂಟಲ್ಲಿ ಆಯಿತು. ಅದಕ್ಕೆ ಅರಬಾವಿನ ಯಾಕೆ ಸೆಲೆಕ್ಟ್ ಮಾಡಿ ಇಲ್ಲಿ ಮಾಡಿದಂದ್ರೆ ಅದಕ್ಕೆ ಅರಬಾವಿಗೆ ಅಂತೇಳಿ ಮೂಡಲಗಿ ಪುರಸಭೆ ಅವ್ರು ಬೇಜಾರಾಗಬಾರ್ದು, ನಾಗನೂರವರು, ಕಲ್ಲೋಳಿ ಅವರು ಯಾರೂ ಬೇಜಾರಾಗಬಾರ್ದು. ಯಾಕಂದ್ರೆ ನಾನೇ ಹೇಳಿ, ಯಾಕಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಹೆಸರು ಅರಬಾವಿ ಅಂದ್ರೆ ಕ್ಷೇತ್ರದ ಹೆಸರೈತೆ. ಅದಕ್ಕೆ ಅರಬಾವಿ ಮಾಡಿ. ಯಾಕಂದ್ರೆ ಮೊದಲೆಲ್ಲ ನಾವು ನೋಡ್ತಿದ್ವಿ ಅರಬಾವಿ ಒಂದು ಗ್ರಾಮ ಪಂಚಾಯತಿ ಒಂದು ಬಿಟ್ಟರೆ ಏನೂ ಹಾಕಿಲ್ಲ, ಹೆಸರು ಮಾತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ಇರ್ತೈತೆ. ಅದಕ್ಕೆ ಈಗ ನಾವು ಬಂದ ನಂತರ ಇಲ್ಲಿ ಅಂದ್ರೆ ಪಟ್ಟಣ ಪಂಚಾಯತಿ ಆಯ್ತು, ಅನೇಕ ಕಾಲೇಜುಗಳು, ಮೊರಾರ್ಜಿ ಸ್ಕೂಲ್ ಬಂದು ಡೆವಲಪ್ ಆಯ್ತು. ಅದಕ್ಕೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಹೆಸರು ಇರೋದ್ರಿಂದ ಅದಕ್ಕೆ ಅರಬಾವಿಲ್ಲ ಪೂಜೆ ಮಾಡತ್ತು. ಅದಕ್ಕೆ ಯಾವ ಬೇರೆ ಪುರಸಭೆದವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಂತೇಳಿ ಹೇಳುತ್ತಾ ಈ ಯೋಜನೆ ತಮಗೆಲ್ಲ ಗೊತ್ತಿದ್ದಂಗ ನಾನು ಫಸ್ಟಕ್ಕೆ MLA ಆದಾಗ 2004 ತಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಓಟ್ ಹಾಕಿ ಗೆಲ್ಸಿದೆ. ಅವಾಗ ನಿಮ್ಗೆಲ್ಲ ಗೊತ್ತೈತಿ SM ಕೃಷ್ಣ ಮುಖ್ಯಮಂತ್ರಿ ಇದ್ರೆ. SM ಕೃಷ್ಣ 8 ವರ್ಷ ಎಲ್ಲ ಬರಗಾಲ ಬಿದ್ದೋಯ್ತು. 5 ವರ್ಷ ಒಟ್ಟ ಮಳೆ ಆಗಿದಿಲ್ಲ, ಏನೂ ಆಗಿದಿಲ್ಲ. ಹೊಳಿ ಒಣಗಿದ್ದು, ಹಳ್ಳಗಳು ಒಣಗಿದು. ಫಸ್ಟ್ MLA ಆಗಿ ಬರಬಾರ್ದು, ಮೇದಾಗ ರಿಸಲ್ಟ್ ಆಯ್ತು. ಎಲ್ಲ ಮಂದಿ ಬರಾಕತ್ರ ನೀರು ಬೇಕ್ರಿ, ಕಿನಾಲಕ್ಕೆ ನೀರು ಬೇಕು. ಅಲ್ಲಿ ಹೊಳಿ ನೋಡ್ರಿ, ಹೊಳ್ಯಾಗ ಒಂದು ಹನಿ ನೀರಿಲ್ಲ, ಡ್ಯಾಮ್ದಾಗ ನೀರಿಲ್ಲ, ಎಂಥ ಪರಿಸ್ಥಿತಿ ಅಂತೇಳಿ. ಆಮೇಲೆ ಹಂಗೆ ಮುಂದೆ ಬರ್ಬತ್ತ ಮಳೆ ಚಲೋ ಆಯ್ತು, ನೀರಾವರಿ ಯೋಜನೆ ಬಂದು ಆಮೇಲೆ ಎಲ್ಲ ಅನುಕೂಲ ಆಯ್ತು ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಮಗೆ ಪ್ರತಿ ಸಲ ವಿಚಾರ ಬಂದಾಗ ಏನು ಕಾಡ್ತಿತ್ತಂದ್ರೆ ಈಗ ಮೂಡಲಿಗೆ ಊರಿಗೆ ನೀರು ಎಲ್ಲಿದ್ದು ಕೊಡ್ತಿದ್ದು, ಸುಣದೋಳಿ ಬ್ಯಾರೇಜಿಂದ ಲಿಫ್ಟ್ ಮಾಡ್ಬೇಕು. ಸುಣದೋಳಿ ಒಳಗೆ ನೀರು ಖಾಲಿ ಆಯ್ತು, ಮೂಡಲಿಗೆ ನೀರ ಬಂದ. ಆಮ್ಯಾಗ ಮತ್ತೊಂದು ಕಡೆ ಹಳ್ಳ ಹೊಳಿಗೆ ಬಂದ ಕಲ್ಲೋಳಿ, ನಾಗನೂರು ಎಲ್ಲ ಕಡೆ ನೀರು ಬಂದ. ಅಂದ್ರೆ ಮಳೆ ಆಯ್ತು, ನೀರಿದ್ರೆ ಬರ್ತೈತೆ. ಇಲ್ಲಂದ್ರೆ ಪಾಪ ಎಲ್ಲ ಮಂದಿ ಕೊಡಾತು, ಒಂದು ಆ ಕಡೆ ಅಡ್ಡಾಡೋ ಈ ಕಡೆ ಅಡ್ಡಾಡೋ ಅಂದ್ರೆ ಭಯಂಕರ ತ್ರಾಸ ಆಗ್ತೈತೆ. ಭಾಳ ಆಸೆ ಐತೆ ನಮಗೂ 20 ವರ್ಷದಿಂದ ಶಾಶ್ವತವಾಗಿ ಹೆಂಗಾರ ಈ ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲ, ಹಳ್ಳಿಗಳಿಗೆ ಮಾಡಬೇಕು, ಪಟ್ಟಣಗಳಿಗೆ. ಇದಕ್ಕೆ ಫಸ್ಟಿಗೆ ನನಗೆ MLA ಆದಾಗ ಒಂದು ವರ್ಷಕ್ಕೆ ಹಡಿಗಿನಾದ ಒಬ್ಬ ಹಿರಿಯ ಬಂದು ನನಗೇನಂದ, ಹಿಡ್ಕಲ್ ಡ್ಯಾಮ್ದಿಂದ ನೀರು ತರ್ತೀನಿ ನೋಡ್ರಿ ಅಂತ ಸುಮ್ಮ ಅಂದ. ಮನೆ ನೆನಪು ಮಾಡಿದ್ರು. ನಾನು ಹಿಡ್ಕಲ್ ಡ್ಯಾಮ್ ಹೆಂಗೆ ನೀರು ತರಕಾಗ್ತೈತೆ, ಹೆಂಗೆ ಆಗ್ತೈತಿ, ಆಗೋದಿಲ್ಲ. ಸೊ ಇಲ್ಲೇನಾದ್ರು ಗುದ್ದಾಡ್ದು ತಂದ್ಕೊ ತಂದೀನಿ. ಆದರೆ 20 ವರ್ಷದಿಂದ ಎಲ್ಲ ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಯೋಜನೆಗಳು ಹೆಂಗೆ ಬಂದಂದ್ರೆ ಪ್ರಧಾನಮಂತ್ರಿ ಅವರು ಎಲ್ಲ ಮನೆಗೆ ಅದ ನೀರು ಕೊಡಬೇಕು, ನಳ ಮುಖಾಂತರ ನೀರು ಹೋಗ್ಬೇಕಂತೇಳಿ ಜಲ್ ಜೀವನ ಮಸೀನು, ಅಮೃತ ಯೋಜನೆ ಅಂತ ಯೋಜನೆಗಳು ತಂದ ಸ್ಕೀಮ್ ಕೊಟ್ಟ ಎಲ್ಲ ಮನೆಗೆ ಶುದ್ಧ ನೀರು ಇರಬೇಕು, ನಳದಾಗ ನೀರು ಬರಬೇಕಂತ. ಅದಕ್ಕೆ ನಾವು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 2 ಸ್ಕೀಮ್ ತಗೊಂಡು, ಒಂದು ಇಡೀ ಗ್ರಾಮ ಪಂಚಾಯತ್ ಎಲ್ಲ ಕೂಡಿ ಅಂದ್ರೆ ನಮ್ಮ ಶಿವಾಪುರ ಕಡೆ ಅಂದ್ರೆ ಗೋಡಗೇರಿ ಶಿವಾಪುರ ಕಡೆ ಕಂಟಿನ್ಯೂ ನೀರು ಇರ್ತೈತೆ. 12 ತಿಂಗಳು ಒಟ್ಟ ನೀರಲ್ಲಿ ಇಂಗುದಿಲ್ಲ, ಅಲ್ಲಿ ನೀರು ಇರ್ತೈತೆ. ನಾವು ಅಲ್ಲಿದೊಂದು ಲಿಫ್ಟಿಂಗ್ ಪಾಯಿಂಟ್ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರು ಬರೋದು. ಅದು 400 ಕೋಟಿ ಪ್ರಾಜೆಕ್ಟ್ ವರ್ಕು ಈಗ ನಡೆದೈತೆ. ಅದು ಯಾಕಂದ್ರೆ ಕೆಲಸ ಪ್ರಾರಂಭ ಆಯ್ತು. ನಿಮಗೆಲ್ಲ ಹಳ್ಳಿಗಳಾಗ ಪೈಪ್ಲೈನ್ ಬರತೈತಿ. ಅಂದ್ರೆ ಅದು ಎಲ್ಲ ಊರುಗಳಿಗೆ ಅಂದ್ರೆ ಒಟ್ಟ ನೀರಿಂದ ಯಾವತ್ತೂ ಕೊರತೆ ಆಗೋದಿಲ್ಲ. ಮಳೆ ಇರಲಿ ಬಿಡ್ಲಿ, ಬಿಸಿಲುಗಾಲ ಇರಲಿ, ಎಲ್ಲ ಗ್ರಾಮ ನಮ್ಗೆಲ್ಲ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳು ಅಂದ್ರೆ ಎಲ್ಲ ನೀರು ಹೋಗ್ಬೇಕು, ಯಾರಿಗೂ ತ್ರಾಸ ಅಂದ್ರೆ ಅಲ್ಲಿ ಗೋಡಗೇರಿ ಶಿವಾಪುರದಿಂದ ಲಿಫ್ಟಿಂಗ್ ಪಾಯಿಂಟ್ಗೆ 400 ಕೋಟಿ ರೂಪಾಯಿ ಕೆಲಸ ಈಗ ಅಂದ್ರೆ ಪ್ರಾರಂಭ ಆಗೈತೆ. ಅಂದ್ರೆ ಅದು ನಡೆದೈತೆ. ಇನ್ನು ಉಳಿದು ಅಂದ್ರೆ ಅರಬಾವಿ, ಕಲ್ಲೋಳಿ, ನಾಗನೂರ, ಮೂಡಲಿಗೆ ಈ 4 ಪುರಸಭೆ ಪಟ್ಟಣ ಪಂಚಾಯತಿ ಇವು ಉಳ್ಕೊಂಡ್ಬಿಟ್ಟು ಇವು ಯಾವ ಯೋಜನೆ ಅಂದಾಗ ಇದು ಅಮೃತ ಯೋಜನೆ 2 ಅಂತ ಬಂದು ಅದು ಇಲ್ಲಾದಾಗ ಭಾಳ ಅದಕ್ಕೆ ಇವು 4 ಪಟ್ಟಣ ಪಂಚಾಯತಿಗೆ ಹೆಂಗೆ ಮಾಡಬೇಕು, ಯಾವ ಸ್ಕೀಮ್ದಾಗ ಕೊಡಬೇಕು ಅಂತೇಳಿ ಅದೊಂದು ನಮಗೆ ಭಾಳ ತಲೆನೋವಾಗ್ತೈತೆ. ಆದರೆ ಅಮೃತ ಯೋಜನೆ 2 ಸುಮಾರು 140 ಕೋಟಿ ರೂಪಾಯಿ ನಮ್ಮ 4 ಮುನ್ಸಿಪಾಲ್ಟಿಗೆ ಬಂದು, ನೀವು ಬೇರೆ ಮುನ್ಸಿಪಾಲ್ಟಿಗೆಲ್ಲ ಭಾಳ 15 ಕೋಟಿ 20 ಕೋಟಿ ಸ್ಕೀಮ್ಗಳು ಬಂದು. ಅದಕ್ಕೆ ಇಲ್ಲಿ ಬಂದಾಗ ಅದಕ್ಕಿಂತ ಶಾಶ್ವತ ಅಂದ್ರೆ ಜಂಗ್ಟಾಳ ಕಡೆ ಹಿಂದೆ ಆ ಕಡೆ ನೀರು ನಾವು ಲಿಫ್ಟ್ ಶುರು ಮಾಡ್ತೇವೆ. ಜಂಗ್ಟಾಳ ಅಂದ್ರೆ ದುಪ್ತಾಳದ ನೀರು ಆ ಕಡೆ ಬ್ಯಾಕ್ ವಾಟ್ರು ಖಾಯಂ ನೀರು ಇರ್ತೈತಲ್ಲ, ಅಲ್ಲಿದ ನೀರು ಲಿಫ್ಟ್ ಮಾಡಕ್ಕೆ ಶುರು